ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದರ್ಶನ್ ಅವರು ತಮ್ಮ ಫ್ಯಾನ್ಸ್ಗೆ ಈಗ ಡಬಲ್ ಖುಷಿಯನ್ನು ಕೊಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆ, ಅಂದ್ರೆ 2 ದಿನಗಳ ಹಿಂದೆ ದರ್ಶನ್ ಅವರು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ. ಅಲ್ಲಿ ಹೇಳಿದ್ರು, ತಾನು ಈ ಸಲ ಬರ್ಡೇನ ಆಚರಿಸಿಕೊಳ್ಳಲ್ಲ ಮತ್ತು ತಾನು ತಮ್ಮ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ಕೊಡ್ತೇನೆ, ಜೊತೆಗೆ ತಮ್ಮ ಅಭಿಮಾನಿಗಳನ್ನ ಒಂದಿನ ಮೀಟ್ ಆಗ್ತೇನೆ. ಅಲ್ಲಿ ತನಕ ತಾವು ಶಾಂತವಾಗಿರಬೇಕು. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ತಾನು ಯಾವತ್ತೂ ಚಿರಋಣಿ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಆನಂತರ ತಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳ್ಕೊಂಡಿದ್ರು. ಅದಾದ ನಂತರ ನಿನ್ನೆ ವಿಜಯಲಕ್ಷ್ಮಿ ಅವರು, ಅಂದ್ರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ರು. ಇದೇ ಫೆಬ್ರವರಿ 16ರಂದು, ಅಂದ್ರೆ ದರ್ಶನ್ ಅವರ ಬರ್ಡೇ ದಿನ, ದರ್ಶನ್ ಅವರ ಬಹುನಿರೀಕ್ಷಿತ ಚಿತ್ರ, ಜೊತೆಗೆ ಮಿಲನ ಪ್ರಕಾಶ್ ಅವರು ಡೈರೆಕ್ಷನ್ ಅಲ್ಲಿ ಮೂಡಿ ಬರ್ತಾ ಇರುವಂತ ತಾರಕ್ ಸಿನಿಮಾವನ್ನು ಈಗಾಗಲೇ ದರ್ಶನ್ ಅವರಿಗೆ ಡೈರೆಕ್ಟ್ ಮಾಡಿದಂತ ಮಿಲನ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದ್ದಂತ ಅಥವಾ ಮೂಡಿ ಬರಲಿರುವಂತ ಒಂದು ಸಿನಿಮಾ, ಅಂದ್ರೆ ಅದು ಡೆವಿಲ್ ಅಂತ ಒಂದು ದೊಡ್ಡ ಬಹುನಿರೀಕ್ಷಿತ ಚಿತ್ರ ಅಥವಾ ಮಾಸ್ ಚಿತ್ರ ಅಂತ ಹೇಳ್ಬೋದು. ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿರುವ ಮತ್ತು 100 ಕೋಟಿ ಹಣವನ್ನ ಗಳಿಸಬಹುದೆಂಬ ಬಹುನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾದ ಟೀಸರ್ ಬಿಡುಗಡೆ ಆಗತ್ತೆ ಎನ್ನುವ ಒಂದು ಪೋಸ್ಟ್ ಕೂಡ ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿದ್ರು. ಹೀಗಾಗಿ ದರ್ಶನ್ ಅವರ ಕಡೆಯಿಂದ ಒಂದು ಸಿಹಿ ಸುದ್ದಿ, ಅಂದ್ರೆ ದರ್ಶನ್ ಅವರು ಫೆಬ್ರವರಿ 16ರಂದು ಬರ್ಡೇ ಆಚರಿಸ್ಕೊಳ್ತಾ ಇಲ್ಲ ಅಂದ್ರೂ ಒಂದಿನ ನಾನು ಅಭಿಮಾನಿಗಳನ್ನ ಮೀಟ್ ಆಗ್ತೇನೆ ಎನ್ನುವ ಒಂದು ಖುಷಿ ಸುದ್ದಿ ಸಿಕ್ಕಿದ್ರೆ, ದರ್ಶನ್ ಅವರ ಪತ್ನಿ ಕಡೆಯಿಂದ ಡೆವಿಲ್ ಸಿನಿಮಾದ ಟೀಸರ್ ಕೂಡ ಫೆಬ್ರವರಿ 16ರಂದು ದರ್ಶನ್ ಬರ್ಡೇ ದಿನ ರಿಲೀಸ್ ಆಗುತ್ತೆ ಎನ್ನುವ ಡಬಲ್ ಧಮಾಕ ದರ್ಶನ್ ಫ್ಯಾನ್ಸ್ಗೆ ಅಥವಾ ಡಿಫಾಸ್ ಫ್ಯಾನ್ಸ್ಗೆ ಸಿಕ್ಕಿದೆ. ಹೀಗಾಗಿ ದರ್ಶನ್ ಅವರು ಕಳೆದ 8-9 ತಿಂಗಳಿಂದ ಅನುಭವಿಸಿದಂತ ಕಷ್ಟ, ನೋವು, ಗೊಂದಲ, ಹೀಗೆ ಅಥವಾ ಅದು ಹೇಳಬಾರ್ದು ಅಷ್ಟು ಕಷ್ಟ ಅನುಭವಿಸಿದ್ರು. ಈಗ ದರ್ಶನ್ ಅವ್ರ ಜೊತೆ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಖುಷಿಯಾಗಿದ್ದಾರೆ. ದರ್ಶನ್ ಅವರು ಕೂಡ ತಮ್ಮ ವೃತ್ತಿ ಜೀವನದ, ಅಂದ್ರೆ ಸಿನಿಮಾ ಜಗತ್ತಿನ, ಸಿನಿಮಾ ರಂಗದ ಕೆಲವೊಂದು ಚಟುವಟಿಕೆಗಳು ತೊಡಗಿಸಿಕೊಳ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ, ಅಂದ್ರೆ ಈ 8-9 ತಿಂಗಳಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಕೂಡ ತುಂಬಾ ನೋವಲ್ಲಿದ್ರು. ಅವೆಲ್ಲವನ್ನ ಮರೆಸಿ ಹಾಕುವಂತ ಈ ಘಟನೆಗಳು ಈಗೀಗ ನಡೀತಾ ಇದೆ. ಅಂದ್ರೆ ದರ್ಶನ್ ಅವರು ಆರಾಮ ಆಗ್ತಾ ಇದ್ದಾರೆ. ದರ್ಶನ್ ಅವರು ಆಪರೇಷನ್ ಇಂದ ಸ್ವಲ್ಪ ದೂರ ಇದ್ದಾರೆ. ಯಾಕಂದ್ರೆ ಆಪರೇಷನ್ ಮಾಡಿಸಲೇಬೇಕೆಂಬ ಒಂದು ಸನ್ನಿವೇಶ ಉಂಟಾಗಿತ್ತು. ಆದ್ರೆ ಅದಕ್ಕೆ ಪರ್ಯಾಯವಾದಂತ ಒಂದು ಟ್ರೀಟ್ಮೆಂಟ್ ತಗೋತ ಅವರು ಕೂಡ ಈಗ ಫಿಟ್ ಅಂಡ್ ಫೈನ್ ಆಗ್ತಾ ಇದ್ದಾರೆ. ಸಿನಿಮಾದ ಮುಂದುವರೆದ ಭಾಗಕ್ಕೆ, ಅಂದ್ರೆ ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ಕೂಡ ಈಗ ಸದ್ಯದಲ್ಲೇ ಅವರು ಪಾಲ್ಗೊಳ್ತಾರೆ ಅಥವಾ ಚಿತ್ರೀಕರಣದಲ್ಲಿ ತೊಡಗಿಸಿಕೊಳ್ತಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ, ದರ್ಶನ್ ಅವರ ಈ 25-30 ವರ್ಷಗಳ ಸಿನಿ ಜರ್ನಿಯನ್ನು ನೋಡ್ತಾ ಇದ್ರೆ, ದರ್ಶನ್ ಅವರ ಮುಂದಿರುವ ಸವಾಲುಗಳೇನು, ಈ 25-30 ವರ್ಷಗಳಲ್ಲಿ ಆಗಿದ್ದನ್ನೆಲ್ಲ ಒಂದ್ ಕಡೆ ಇಟ್ಬಿಡುವ. ಆದ್ರೆ ಇನ್ನು ಮುಂದೆ ದರ್ಶನ್ ಅವರ ಮುಂದಿನ ಸವಾಲೇನು, ದರ್ಶನ್ ಅವರು ಅಭಿಮಾನಿಗಳ ಜೊತೆ ಹೇಗಿರ್ಬೇಕು, ಸಿನಿಮಾ ರಂಗದವ್ರ ಜೊತೆ ಹೇಗಿರ್ಬೇಕು, ಅಥವಾ ರಾಜಕಾರಣಿಗಳ ಜೊತೆ ಹೇಗಿರ್ಬೇಕು, ವೈಯಕ್ತಿಕವಾಗಿ ದರ್ಶನ್ ಅವರು ಜನರ ಮುಂದೆ ಹೇಗಿರ್ಬೇಕು, ಅಂದ್ರೆ ಸಿನಿಮಾದ ಹೊರತಾಗಿ ದರ್ಶನ್ ಅವರು ಜನರ ಮುಂದೆ ಹೇಗಿರ್ಬೇಕು ಎನ್ನುವ ಒಂದು ದೊಡ್ಡ ಪ್ರಶ್ನೆ ಕೂಡ ಮೂಡಿ ಬರುತ್ತೆ. ಯಾಕಂದ್ರೆ ದರ್ಶನ್ ಅವರು ಈಗ ಅನುಭವಿಸಿದಂತ ಗೊಂದಲ ಇರ್ಬೋದು, ಕಷ್ಟ ಇರ್ಬೋದು, ಅಥವಾ ಅನೇಕ ವಿಚಾರಗಳಿರ್ಬೋದು. ಅದರಲ್ಲಿ ದರ್ಶನ್ ಅವರ ಪಾತ್ರ ಸ್ವಲ್ಪ ಇದ್ರೂ ಕೂಡ, ದರ್ಶನ್ ಅವರು ಮತ್ತೊಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ, ದರ್ಶನ್ ಅವರು ಮತ್ತೊಬ್ಬರ ಪರವಾಗಿ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಹೋಗಿ, ಅಥವಾ ದರ್ಶನ್ ಅವರು ಒಬ್ಬರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿ, ಅಥವಾ ದರ್ಶನ್ ಅವರು ಒಬ್ಬ ನಿರ್ಮಾಪಕರ ಪರವಾಗಿ ಸಪೋರ್ಟ್ ಮಾಡಿ, ಹೀಗಂದ್ರೆ ದರ್ಶನ್ ಅವರ ಸ್ವಂತ ಲಾಭಕ್ಕಿಂತ ಮತ್ತೊಬ್ಬರ ಲಾಭಕ್ಕೆ, ಮತ್ತೊಬ್ಬರ ಸಹಾಯಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದು ಜಾಸ್ತಿ, ನೋವು ಅನುಭವಿಸಿದ ಜಾಸ್ತಿ, ಕಷ್ಟ ಅನುಭವಿಸಿದೆ ಜಾಸ್ತಿ. ಹೀಗಿರುವಾಗ ಇವೆಲ್ಲವನ್ನು, ಅಂದ್ರೆ ಈ ಹಿಂದೆ ನಡೆದಂತ ಅನೇಕ ವಿಷಯಗಳು ಚಿಕ್ಕ ಪುಟ್ಟದಾಗಿತ್ತು. ಆದ್ರೆ ಕಳೆದ 8-9 ತಿಂಗಳಿಂದ ಆದಂತ ಒಂದು ದೊಡ್ಡ ನೋವು ಇದೆಯಲ್ಲ, ಅದನ್ನ ಮಾಚುವಂತ, ಅಥವಾ ಅದನ್ನ ಹಿಂದೋಗಿಸುವಂತ, ಅಥವಾ ಅದನ್ನ ಕಂಪ್ಲೀಟ್ ಆಗಿ ಹೋಗಲಾಡಿಸುವಂತ ಒಂದು ಘಟನೆ ದರ್ಶನ್ ಅವರ ಸಿನಿ ಜಗತ್ತಲ್ಲಿ ಅಥವಾ ದರ್ಶನ್ ಅವರ ನಡವಳಿಕೆಯಲ್ಲಿ ಆಗಲೇಬೇಕಾಗಿದೆ. ಯಾಕಂದ್ರೆ ದರ್ಶನ್ ಅವರು ಈಗಲೇ ಹೇಳಿದ, ದರ್ಶನ್ ಅವರು ಏನೇ ಕಷ್ಟಪಟ್ಟಿದ್ರು ಕೂಡ ಅದು ಬೇರೆಯವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗಿ ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ದರ್ಶನ್ ಅವರು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ದರ್ಶನ್ ಅವರು ಮುಂದಿರೋ ಸವಾಲುಗಳನ್ನ ನಾನು ಈಗ ನೋಡ್ತಾ ಹೋದ್ರೆ, ಒಂದು ಗೊಂದಲಗಳ ನಿವಾರಣೆಗೆ ಒಂದು ಟೀಮ್ ಇದೆ ಅವರದು. ಆ ಗೊಂದಲಗಳನ್ನ ಆ ಟೀಮ್ ಅವರು ನಿವಾರಿಸ್ಕೊಳ್ತಾರೆ. ನಿಮ್ಗೆ ಅರ್ಥ ಆಗಿರ್ಬೋದು ನಾ ಏನ್ ಹೇಳ್ತೇವೆ ಅಂತ. ದರ್ಶನ್ ಅವರಿಗೆ ಬಂದಂತ ಕಷ್ಟ ಮತ್ತು ಗೊಂದಲಗಳು ಈಗೂ ಸ್ವಲ್ಪ ಬೇರೆ ಬೇರೆ ವಲಯದಲ್ಲಿ ನಡೀತಾ ಇದೆಯಲ್ಲ, ಆ ಗೊಂದಲಗಳನ್ನ ಸರಿ ಮಾಡ್ಲಿಕ್ಕೆ ದರ್ಶನ್ ಅವರ ಒಂದು ಟೀಮ್ ಇದೆ. ಆ ದರ್ಶನ್ ಅವರ ಟೀಮ್ ಅದನ್ನ ಸಂಪರ್ಕ ಮಾಡಿ, ಅದನ್ನ ಏನೇನ್ ಬೇಕು, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲೆಲ್ಲಿ ಸಬ್ಮಿಟ್ ಮಾಡಬೇಕು, ಅಥವಾ ಎಲ್ಲೆಲ್ಲಿ ಏನೇನು ವಾದ ಮಾಡಬೇಕು ಅದನ್ನ ಮಾಡ್ತಾ ಇದೆ. ಅದನ್ನ ದರ್ಶನ್ ಕಡೆಯಿಂದ ಅದು ಆಗ್ಲೇಬೇಕಾಗತ್ತೆ. ಮತ್ತು ಆ ಗೊಂದಲಗಳಿಂದ ದರ್ಶನ್ ಅವರು ಸ್ವಲ್ಪ ಹೊರಗೆ ಬರಲೇಬೇಕಾಗುತ್ತೆ. ಯಾಕಂದ್ರೆ ಸಿನಿಮಾ ಜಗತ್ತಿನ ಬೇಕು ಅಂದ್ರೆ. ಎರಡನೇದಾಗಿ, ಈಗ ಸದ್ಯ ಅವರ ದೈಹಿಕ ಸ್ಥಿತಿ ಇದೆಯಲ್ಲ, ಅಂದ್ರೆ ಸ್ವಲ್ಪ ನೋವಿದೆ,
ಅವೆಲ್ಲದಕ್ಕೂ ಆಸ್ಪತ್ರೆಯ ಮುಖಾಂತರ ಮತ್ತು ಮೆಡಿಸಿನ್ ಮುಖಾಂತರ ಅವರು ದೇಹವನ್ನು ಸದೃಢಗೊಳಿಸಲೇಬೇಕಾಗುತ್ತೆ. ಎರಡನೇ ಪಾಯಿಂಟ್, ಮೊದಲನೇದಾಗಿ ತಮ್ಮ ಗೊಂದಲಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಮ್ಮ ಟೀಮ್ ಕೆಲವೊಂದು ಕಾರ್ಯ ಮಾಡಲೇಬೇಕಾಗುತ್ತೆ. ಎರಡನೇದಾಗಿ ತಮ್ಮ ದೇಹವನ್ನು ಸದೃಢ ಮಾಡಿಕೊಳ್ಳಿಕ್ಕೆ ಆಹಾರದ ಮಿತಿಯಲ್ಲಾಗಲಿ ಅಥವಾ ಡಯಟ್ ವಿಚಾರವಾಗಲಿ, ವ್ಯಾಯಾಮದ ವಿಚಾರವಾಗಲಿ ಅವೆಲ್ಲವನ್ನು ಕೂಡ ಅವರು ಮಾಡಲೇಬೇಕಾಗುತ್ತೆ. ಮೂರನೇದಾಗಿ ಇದಾದ ನಂತರ ದರ್ಶನ್ ಅವರು ಡೆವಿಲ್ ಸಿನಿಮಾ ಕಂಪ್ಲೀಟ್ ಆಗಿ ಡೆವಿಲ್ ಸಿನಿಮಾದ ಬಗ್ಗೆ ಡಿಫೆನ್ಸ್ ಮತ್ತು ಅನೇಕ ಅಂದ್ರೆ ಕರ್ನಾಟಕದ ಸಿನಿಪ್ರಿಯರು ಅಥವಾ ಫ್ಯಾಮಿಲಿ ಆಡಿಯನ್ಸ್ ದರ್ಶನ್ ಅವರ ಬಗ್ಗೆ ಅಪಾರ ನಿರೀಕ್ಷೆ ಹೊಂದಿದ್ದಾರೆ. ಯಾಕಂದ್ರೆ ಒಂದು ವರ್ಷದಿಂದ ಸಿನಿಮಾ ಬಂದಿಲ್ಲ, ಕಾಟೇರ ಅಂತ ದೊಡ್ಡ ಹಿಟ್ ಕೊಟ್ಟ ನಂತರ ಅವರ ಮೇಲೆ ನಿರೀಕ್ಷೆ ದುಪ್ಪಟ್ಟಾಗಿದೆ. ಅಂಥದ್ರಲ್ಲಿ ಡೆವಿಲ್ ಸಿನಿಮಾದ ಬಗ್ಗೆ ದೊಡ್ಡ ನಿರೀಕ್ಷೆ ಇದೆ. ಅದು ಮಾಸ್ ಲುಕ್ ಅಲ್ಲಿ ಇದೆ ಎನ್ನುವ ಒಂದು ಲೆಕ್ಕಾಚಾರ ಕೂಡ ಈಗಾಗಲೇ ಇದೆ. ಹಾಗಾಗಿ ದರ್ಶನ್ ಅವರು ಮೂರನೇದಾಗಿ ಡೆವಿಲ್ ಸಿನಿಮಾದ ಕಡೆ ಕಂಪ್ಲೀಟ್ ಆಗಿ ಲಕ್ಷ್ಯ ಕೊಡಬೇಕಾಗುತ್ತೆ. ಜೊತೆಗೆ ದರ್ಶನ್ ಅವರ ಡೆವಿಲ್ ಸಿನಿಮಾದ ಚಿತ್ರೀಕರಣದಲ್ಲಿ ಈಗಾಗಲೇ ಒಂದು 20-30% ಸಿನಿಮಾದ ಚಿತ್ರೀಕರಣ ಮುಗಿದಿದೆ. ಮತ್ತು ಸ್ವಲ್ಪ ಅಂದ್ರೆ ಅವರ ಪೋರ್ಷನ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಸಿನಿಮಾವನ್ನ ಅದ್ದೂರಿಯಾಗಿ ತೆರೆಗೆ ತರುವಂತ ನಿಟ್ಟಿನಲ್ಲಿ ದರ್ಶನ್ ಮತ್ತು ಡೆವಿಲ್ ಟೀಮ್ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಅಲ್ಲೂ ಕೂಡ ಅಷ್ಟೇ, ದರ್ಶನ್ ಅವರು ಆಕ್ಟಿಂಗ್ ಸೀಮಿತವನ್ನ ಮಾಡ್ಕೊಳ್ಬೇಕು. ದರ್ಶನ್ ಅವರು ತನ್ನ ಪಾತ್ರದಲ್ಲಿ ಏನೇನ್ ಬೇಕು ಅದನ್ನು ಮಾತ್ರ ಮಾಡಲೇಬೇಕು. ಜೊತೆಗೆ ದರ್ಶನ್ ಅವರು ಸಿನಿಮಾದಲ್ಲಿ ಅಂದ್ರೆ ಸಿನಿಮಾ ಪ್ರಚಾರಕ್ಕಾಗಿ ಎಷ್ಟು ಬೇಕು ಅಷ್ಟೇ ಮಾತಾಡಬೇಕು. ದರ್ಶನ್ ಅವರು ಎಷ್ಟು ಬೇಕು ಅಷ್ಟೇ ಪ್ರಚಾರವನ್ನು ಮಾಡಬೇಕು. ಯಾಕಂದ್ರೆ ದರ್ಶನ್ ಅವರ ನೇಮ್ ಆಗಿದೆ. ದರ್ಶನ್ ಅವರು ಪ್ರಚಾರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಅದೊಂಥರ ಬ್ರ್ಯಾಂಡ್ ಇದೆ. ಅವ್ರ ಫ್ಯಾನ್ಸ್ ಅನ್ನ ದರ್ಶನ್ ಅವರ ಫ್ಯಾನ್ಸ್ ಅದನ್ನ ಪ್ರಚಾರ ಮಾಡ್ತಾರೆ. ದರ್ಶನ್ ಅವರ ಫ್ಯಾನ್ಸ್ ಮತ್ತು ದರ್ಶನ್ ಅವರ ಅನೇಕ ಸ್ನೇಹಿತರು ಕೂಡ ದರ್ಶನ್ ಅವರ ಸಿನಿಮಾವನ್ನ ಪ್ರಚಾರ ಮಾಡ್ತಾರೆ ಮತ್ತು ಆಟೋಮೆಟಿಕಲಿ ದರ್ಶನ್ ಎನ್ನುವ ಹೆಸರು ಕೂಡ ಪ್ರಚಾರಕ್ಕೆ ಬರುತ್ತೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ಯಾವುದೇ ಪ್ರಚಾರಕ್ಕೆ ಬಂದ್ರು, ಯಾವುದೇ ಸಿನಿಮಾ ಪ್ರಚಾರಕ್ಕೆ ಬಂದ್ರು ಕೂಡ ಅವರು ಏನು ಹೇಳ್ಬೇಕಲ್ಲ ಅಷ್ಟನ್ನ ಮಾತ್ರ ಹೇಳ್ಬೇಕಾಗುತ್ತೆ. ಯಾರೋ ಏನೋ ಕ್ವಶನ್ ಕೇಳಿದ್ರು ಮಾಧ್ಯಮದವರು ಅಂದ ಮಾತ್ರಕ್ಕೆ ಅವರ ಪರವಾಗಿ ಅಥವಾ ಅದನ್ನ ಕ್ಲಾರಿಫಿಕೇಶನ್ ಮಾಡುವ ನಿಟ್ಟಿನಲ್ಲಿ ದರ್ಶನ್ ಅವರು ಒಂದು ಹೆಜ್ಜೆಯನ್ನು ಕೂಡ ಇಡಲೇಬಾರದು. ಇದು ದರ್ಶನ್ ಅವರು ಮುಂದೆ ತೆಗೆದುಕೊಳ್ಳಬೇಕಾದಂತ ನಿರ್ಧಾರ. ವಿಚಾರದಲ್ಲಿ ದರ್ಶನ್ ಅವರು ಪ್ರಚಾರದ ವಿಷಯವಾಗಿ ಮೇನ್ಲಿ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಇವ್ರು ಆಕ್ಟ್ ಮಾಡ್ತಾರೆ ಮತ್ತು ಅದಕ್ಕೆ ಕೆಲವೊಂದು ಪೂರ್ವ ತಯಾರಿ ಬೇಕಾಗುತ್ತೆ. ಅದು ದರ್ಶನ್ ಅವರ ಕಡೆಯಿಂದ ಆಕ್ಟಿಂಗ್ ವಿಷಯದಾಗುತ್ತೆ. ಆದ್ರೆ ಸಿನಿಮಾದ ಪ್ರಚಾರಕ್ಕಾಗಿ ಬಂದಾಗ ದರ್ಶನ್ ಅವರು ಒಂದು ಹಿಡಿತವನ್ನ ಸಾಧಿಸಲೇಬೇಕಾಗುತ್ತೆ. ಯಾಕಂದ್ರೆ ದರ್ಶನ್ ಅವರು ಕೆಟ್ಟಿದ್ದು ಎರಡು ರೀತಿಯಿಂದ, ಒಂದು ಸಹಾಯ ಮಾಡಿಕೊಂಡು ಮತ್ತೊಂದು ಮಾತಿನಿಂದ. ಹಾಗಾಗಿ ದರ್ಶನ್ ಅವರಿಗೆ ಏನೇ ಅದು ಸರಿ ಇಲ್ಲ ತಪ್ಪಿದೆ ಅನ್ಸಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಒಂದು ಕಾಮೆಂಟ್ ಅನ್ನ ಮಾಡಲೇಬಾರ್ದಾಗುತ್ತೆ. ಇದು ದರ್ಶನ್ ಅವರ ಮುಂದಿರುವ ದೊಡ್ಡ ಸವಾಲು. ಜೊತೆಗೆ ಡೆವಿಲ್ ಸಿನಿಮಾ ಮುಗಿಯೋ ತನಕ ದರ್ಶನ್ ಅವರು ನನಗನ್ಸಿದ ಮಟ್ಟಿಗೆ ಯಾವುದೇ ಸಿನಿಮಾವನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ದರ್ಶನ್ ಅವರಿಗೆ ಡೆವಿಲ್ ಸಿನಿಮಾದ ಬಗ್ಗೆ ತುಂಬಾ ಖುಷಿ ಇದೆ, ಹೋಪ್ಸ್ ಇದೆ ಮತ್ತು ನಿರ್ದೇಶಕರ ಬಗ್ಗೆ ತುಂಬಾ ಪ್ರೀತಿ ಇದೆ. ಡೆವಿಲ್ ಸಿನಿಮಾ ರಿಲೀಸ್ ಆದ ನಂತರ ಅಂದ್ರೆ ಡೆವಿಲ್ ಸಿನಿಮಾ ಈಗ ಮತ್ತೆ ಪ್ರಾರಂಭವಾಗುತ್ತೆ. ಅದು 3-4 ತಿಂಗಳು ಶೂಟಿಂಗ್ ಆಗ್ಬೋದು, ನಂತರ ಪೋಸ್ಟ್ ಪ್ರೊಡಕ್ಷನ್ ಆಗುತ್ತೆ, ಎಡಿಟಿಂಗ್ ಆಗುತ್ತೆ, ಮಿಕ್ಕ ಡಬ್ಬಿಂಗು, ರಿಕಾರ್ಡಿಂಗು, VFX ಎಲ್ಲ ಆಗುತ್ತೆ. ಅದಾದ ನಂತರ ಇದೇ ಮೇ ಅಥವಾ ಜೂನಲ್ಲಿ ಬರ್ಬೋದು, ಇಲ್ಲ ಅಂದ್ರೆ ಗಣೇಶ ಚತುರ್ಥಿ ಸಮಯಕ್ಕೂ ಅದು ಡೆವಿಲ್ ಸಿನಿಮಾ ಬರ್ಬೋದು. ಅಲ್ಲಿಯ ತನಕ ದರ್ಶನ್ ಅವರು ತಮ್ಮ ಕಾರ್ಯ ಏನಿದೆಯಲ್ಲ ಡೆವಿಲ್ ಸಿನಿಮಾ ಆಕ್ಟಿಂಗ್ ಮಾಡಬೇಕು ಮತ್ತು ಅದಾದ ನಂತರ ಯಾವ್ಯಾವ ಸಿನಿಮಾದ ಕಥೆಯನ್ನು ಒಪ್ಕೊಳ್ಬೇಕು ಅಷ್ಟೇ ನಿಟ್ಟಿನಲ್ಲಿ ತಮ್ಮ ಕಾರ್ಯವನ್ನು ಮಾಡಬೇಕಾಗತ್ತೆ. ದರ್ಶನ್ ಅವರು ಇನ್ಮುಂದೆ ಆದ್ರೂ ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂದಿದ್ರೆ ಅಥವಾ ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅಥವಾ ಯಾರ ಪರವಾಗಿಯೂ ಪ್ರಚಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನಸ್ಸಿದ್ರೆ ಅವರ ಪೂರ್ವಾಪರ ತಿಳ್ಕೊಳ್ಬೇಕಾಗತ್ತೆ. ಅವ್ರು ಯಾರು, ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ಇಲೆಕ್ಷನ್ ನಿಂತರು, ಅಥವಾ ಯಾಕೆ ಅವರು ಸಿನಿಮಾ ಮಾಡ್ತಿದ್ದಾರೆ, ಅಥವಾ ಯಾಕೆ ಅವರು ನನ್ನ ಸಹಾಯವನ್ನು ಪಡ್ಕೊಳ್ಳಿ ಬರ್ತಾ ಇದ್ದಾರೆ ಎನ್ನುವ ಸ್ವಲ್ಪ ಮುಂದಾಲೋಚನೆ ಮಾಡಿ ದರ್ಶನ್ ಅವರು ಮುಂದೆ ಹೆಜ್ಜೆ ನೀಡಬೇಕಾಗುತ್ತೆ. ಯಾಕಂದ್ರೆ ದರ್ಶನ್ ಅವರ ಕಡೆಯಿಂದ ಹೆಲ್ಪ್ ತಗೊಂಡು ಅನೇಕರು ಬೆಳೆದಿದ್ದಾರೆ, ಅನೇಕರು ಕಷ್ಟದಿಂದ ಮುಂದೆ ಬಂದಿದ್ದಾರೆ ಅಥವಾ ಕಷ್ಟದಿಂದ ಹೊರಗೆ ಬಂದಿದ್ದಾರೆ. ಆದರೆ ದರ್ಶನ್ ಅವರಿಗೆ ಕಷ್ಟ ಆದಾಗ, ದರ್ಶನ್ ಅವರಿಗೆ ಸ್ವಲ್ಪ ಗೊಂದಲ ಆದಾಗ ಯಾರು ಕೂಡ ಮುಂದೆ ಬರಲಿಲ್ಲ ಅನ್ನೋದು ಇದು ಕಟು ಸತ್ಯ. ಇನ್ನು ಮುಂದಾದ್ರೂ ದರ್ಶನ್ ಅವರು ಈ ಎಲ್ಲ 4-5 ಪಾಯಿಂಟ್ಗಳನ್ನ ಮುಂದಿಟ್ಕೊಂಡ್ರೆ ದರ್ಶನ್ ಅವರಿಗೆ ಮತ್ತೆ ಇಂಥ ಗೊಂದಲ ಆಗೋದಿಲ್ಲ ಅನ್ನೋದು ನಮ್ಮ ನಂಬಿಕೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.